ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ಸಮಾಜಮುಖಿ ಸೇವಾ ಕಾರ್ಯಕ್ರಮ. ಮಂಡ್ಯ ಜಿಲ್ಲೆಯ ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ ಹಾಗೂ ರಾಷ್ಟ್ರೀಯ ಪುರುಷರ ಹಿತರಕ್ಷಣಾ ಸಮಿತಿ ವತಿಯಿಂದ ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ಇದೇ ಜೂನ್ 22ರಂದು ಸೋಮವಾರ ಸಮಾಜಮುಖಿ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕಾರಾಗೃಹದಲ್ಲಿರುವ ಕೈದಿಗಳ ಉಪಯೋಗಕ್ಕಾಗಿ 100 ಊಟದ ತಟ್ಟೆ ಹಾಗೂ ಕುಡಿಯುವ ನೀರಿನ ಲೋಟಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಜೊತೆಗೆ ಕೈದಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯ ಔಷಧಿಗಳನ್ನು ಕೂಡ ನೀಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದ ಆನಂದ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ತಿಮ್ಮಯ್ಯ ಹಾಗೂ ಮೈಸೂರು ಲಯನ್ಸ್ ಕ್ಲಬ್ ಸದಸ್ಯೆ ಡಾಕ್ಟರ್ ರಜನಿ ಅವರು ಕೈದಿಗಳಿಗೆ ಊಟದ ತಟ್ಟೆ ಮತ್ತು ಲೋಟಗಳನ್ನು ಹಸ್ತಾಂತರಿಸಿದರು. ಈ ವೇಳೆ ಧ್ವನಿ ಲಯನ್ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ರಜನಿ ರಾಜ್ ಅವರು ಮಾತನಾಡಿದ್ದು, ಕಾರಾಗೃಹವು ಶಿಕ್ಷೆಯ ಸ್ಥಳ ಮಾತ್ರವಲ್ಲ, ಮನಪರಿವರ್ತನೆಯ ಕೇಂದ್ರವಾಗಿದೆ. ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿ ಇಲ್ಲಿಗೆ ಬಂದಿರಬಹುದು. ಇನ್ನು ಮುಂದೆ ಯಾವುದೇ ತಪ್ಪುಗಳನ್ನು ಮಾಡದೆ ಉತ್ತಮ ಜೀವನ ನಡೆಸಿ ಕುಟುಂಬಸ್ಥರಿಗೆ ನೋವುಂಟು ಮಾಡಬೇಡಿ ಎಂದು ಸಲಹೆಯನ್ನ ನೀಡಿದರು. ಅಲ್ಲದೆ ಪುರುಷರ ಹಕ್ಕುಗಳ ರಕ್ಷಣೆ ಹಾಗೂ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ರಾಷ್ಟ್ರೀಯ ಪುರುಷರ ಹಿತರಕ್ಷಣಾ ಸಮಿತಿಯನ್ನ ಸ್ಥಾಪಿಸಲಾಗಿದೆ. ಮಹಿಳೆಯರಿಗೆ ಇರುವಂತೆ ಪುರುಷರಿಗೂ ಸಮಾನ ಹಕ್ಕುಗಳಿವೆ. ಯಾವುದೇ ರೀತಿಯ ದೌರ್ಜನ್ಯ ಅಥವಾ ಅನ್ಯಾಯಕ್ಕೆ ಒಳಗಾಗಿರುವ ಪುರುಷರು ನಮ್ಮ ಸಮಿತಿಯನ್ನು ಸಂಪರ್ಕಿಸಬಹುದು. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಿದ್ದೇವೆ ಎಂದು ತಿಳಿಸಿದ್ದಾರೆ. ಬಳಿಕ ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷೆ ಶ್ರೀಮತಿ ರಜನಿ ರಾಜ್, ಜಿಟಿ ವೀರಪ್ಪ, ಜೈಲರ್ ಸತೀಶ್ ಸೇರಿದಂತೆ ಹಲವಾರು ಗಣ್ಯರು ಸಮಾಜದ ಸೇವೆಯ ಮಹತ್ವದ ಕುರಿತು ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಚೆನ್ನಾಗಿ ದಯಮಾಡಿ ನಾನು ಎಲ್ಲರಲ್ಲೂ ಬೇಡ್ಕೋತೇನೆ ಸರ್. ಸಮಯ ಸಂದರ್ಭಕ್ಕೆ ಅವರು ಬಲಿಯಾಗಿದ್ದಾರೆ. ಈ 4 ತಿಂಗಳು ಬಿಟ್ಟು ನೋಡಿ, ಅವ್ರ ತಲೆಗೆ ಅವ್ರು ಹೊಡ್ಕೋತಾರೆ, ಅಯ್ಯೋ ಹುಚ್ಚೆ ನಾನಿದು ಮಾಡಬಾರ್ದಿತ್ತು ಅಂತ ಖಂಡಿತ ತಿದ್ಕೋತಾರೆ ಸರ್. ಸೊ ಆ ಭರವಸೆ ನನಗಿದೆ. ಇದೇ ಥರ ಅನೇಕ ಕಾರ್ಯಕ್ರಮಗಳನ್ನು ಬಂದು ಜೈಲಲ್ಲಿ ಮಾಡಿ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಕೇಳ್ಕೊತಾ ಇದ್ದೇನೆ. ಅವರ ಪರವಾಗಿ ನಾನು ನಿಮಗೆ ಮಾತು ಕೊಡ್ತಾ ಇದ್ದೇನೆ. ಅವರು ಬದಲಾಗ್ತಾರೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮಹೋದಯರೇ, ಎದುರಿರ್ತಕ್ಕಂಥ ಎಲ್ಲ ಬಂಧುಗಳೇ, ನನ್ನ ಬಂಧುಗಳೇ ಅಂತಲೇ ಅಂತೀನಿ. ಯಾಕೆಂದರೆ ಮನುಷ್ಯ ತಪ್ಪು ಮಾಡಲಿಲ್ಲ ಅಂದರೆ ನಾವೆಲ್ಲ ದೇವರಾಗ್ಬಿಡ್ತೀವಿ. ಮನುಷ್ಯ ಅಂದಮೇಲೆ ತಪ್ಪಾಯ್ತದೆ. ಆದರೆ ಆಗೋ ತಪ್ಪನ್ನು, ನಾವು ಆಡಿರೋ ತಪ್ಪನ್ನು ತಿಳ್ಕೊಂಡು ಸರಿಪಡಿಸ್ಕೊಂಡ್ರೆ ನಮಗೆ ಮತ್ತೆ ಮರುಜನ್ಮ ಬಂದಂಗೆ ಆಗ್ತದೆ. ಹಾಗಾಗಿ ಬಹುಶಃ ನಿಮ್ಮೆಲ್ಲರೂ ನಾನು ಕೆಟ್ಟ ಭಾವನೆಯಿಂದ ನೋಡ್ಲಿಕ್ಕೆ ಇಷ್ಟಪಡೋಲ್ಲ. ಯಾವ ಕಾರಣಕ್ಕೋ ಏನೋ ನಿಮ್ಮಿಂದ ತಪ್ಪುಗಳಾಗಿರ್ಬೋದು. ಬಹುಶಃ ನಿಮಗೆ ಪಶ್ಚಾತ್ತಾಪ ಕೂಡ. ಆದರೆ ಪುರುಷರಿಗೆ, ಬಹುಶಃ ಸ್ತ್ರೀಯಿಂದಲೇ ಪುರುಷರಿಗಾದಾಗ ಆಗ ಯಾರೂ ಕೂಡ ಪುರುಷರ ಬಗ್ಗೆ ಕನಿಕರ ತೋರಿಸೋದಿಲ್ಲ. ಎಲ್ಲ ಸ್ತ್ರೀ ಪರವಾಗೇ ಇರ್ತಾರೆ. ಒಂದು ಬಹಳ ಮುಖ್ಯವಾದ ಒಂದು ವಿಚಾರ ಎಂದರೆ, ಇವತ್ತು ನಾವೇನು ಪುರುಷ ರಕ್ಷಣಾ ಸಮಿತಿಯನ್ನು ಮಾಡಿದ್ದೇವೆ, ಇದು ಪುರುಷರಿಂದ ಪ್ರಾರಂಭ ಆದದ್ದಲ್ಲ. ನಮ್ಮ ರಜನಿ ಮೇಡಮ್ ಅವರು ಒಬ್ಬ ಮಹಿಳೆ. ಯಾಕೆಂದ್ರೆ ಅವರಿಗೆ ತಗೊಂಡ್ಬರ್ತಾ ಇದೀವಿ. ಮ್ಯಾಮ್ ಹೇಳಿದ್ರು, ಎಲ್ಲರೂ ಕೆಟ್ಟವರಾಗಿರಲ್ಲ, ಯಾವುದೋ ಒಂದು ಸಂದರ್ಭಕ್ಕೆ ನಾವು ಸಿಲುಕಿ ಕೆಟ್ಟವರಾಗಿರ್ತೀವಿ ಅಥವಾ ಯಾವುದೋ ಒಂದು ದೌರ್ಜನ್ಯಗಳನ್ನು, ಕೃತ್ಯಗಳನ್ನು ಎಸಗಿರ್ತೀವಿ ಅಂತ ಹೇಳಿ. ನಾನು ಅದು ಅಕ್ಷರ ಸಹ ಒಪ್ಕೋತೀನಿ. ಯಾಕೆಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ನಮಗೆ ಪೇಷಂಟ್ಗಳನ್ನ ಕಳಿಸ್ಕೊಡ್ತಾರೆ. ಕೆಲವರು ತುಂಬ ಒಳ್ಳೆಯವರಾಗಿರ್ತಾರೆ, ಯಾವುದೋ ಒಂದು ಸಂದರ್ಭಕ್ಕೆ ಒಳಗಾಗಿ ಅಸಹಾಯಕತೆಯಿಂದ ದೌರ್ಜನ್ಯಗಳನ್ನು ಎಸಗಿದಾಗ ಅವರಲ್ಲಾಗುವಂತಹ ಮಾನಸಿಕ ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಜೈಲಿಗೆ ಅಂತ ಬಂದ ಮೇಲೆ ಹೊರಗಿನ ಸಮಾಜ ನಿಮ್ಮನ್ನು ಬೇರೆ ಥರ ನೋಡಿ, ನಿಮ್ಮ ಬಗ್ಗೆ ಅವನ ತಪ್ಪು ಮಾಡಿದ್ದಾನೆ, ಜೈಲಿಗೆ ಹೋಗಿದ್ದಾನೆ ಬಿಡಿ ಅಂತ ನಿಮ್ಮ ಬಗ್ಗೆ ಕಾಳಜಿನೇ ವಹಿಸುವಂಥದ್ದು ಕಡಿಮೆ. ನಿಮ್ಮ ಕುಟುಂಬಸ್ಥರು, ಅದು ಕೆಲವರಲ್ಲಿ ಕುಟುಂಬಸ್ಥರು ಬಿಟ್ಟರೆ ಬೇರೆಯವರು ಯಾರೂ ನಿಮ್ಮ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ನಾವು ನೋಡ್ತಾ ಇದ್ದೀವಿ. ಆದರೆ ರಜನಿರಾಜ್ ಮೇಡಮ್ ಅವರು ನಾವು ನೋಡ್ತೀವಿ, ಎಲ್ಲ ಜೈಲಿಗೆ, ಪ್ರತಿ ಜೈಲಿಗೆ ಹೋಗ್ತಾ ಇರ್ತಾರೆ ಇಡೀ ರಾಜ್ಯದಲ್ಲಿ ಇರೋದ್ರಿಂದ ಈ ನಿಟ್ಟಿನಲ್ಲಿ ನಾನೇ ನೋಡಿ ಇದನ್ನು ಯಾಕೆ ಮಾಡಬಾರ್ದು ಅಂತ ತೀರ್ಮಾನಕ್ಕೆ ಬಂದು ಇದನ್ನು ಮಾಡಿದ್ದೇವೆ. ನೀವು ಹೊರಗಡೆ ಹೋದ್ಮೇಲೆ ಯಾವುದಾದ್ರು ದೌರ್ಜನ್ಯ ಕೃತಿ ಆದಾಗ, ನಿಮ್ಮ ಮೇಲೆ ಕಂಡು ಬಂದಾಗ ನಾವು ಕಾನೂನು ರೀತಿ ನಿಮಗೆ ಸಹಾಯಕ್ಕೆ ನಿಲ್ತೇವೆ ಅಣ್ಣ ತಮ್ಮಂದಿರು. ಜೊತೆಗೆ ಈಗ ಸರ್ಕಾರದಿಂದ ಸವಲತ್ತುಗಳಿದೆ. ನ್ಯಾಯಾಧೀಶರು ಹೇಳಿದರು, ನಿಮ್ಗೆ ಏನೇ ಅನುಕೂಲತೆ ಇದ್ರೂ ಏನೇ ಇದ್ರೂ ನಮಗೆ ಹೇಳಿ, ಮಕ್ಕಳಿಂದ ಎಜುಕೇಷನ್ ಇರ್ಬೋದು,
ನಿಮ್ಮ ಆರೋಗ್ಯದ ಇರ್ಬೋದು, ನಿಮಗೆ ವಕೀಲರು ಇರ್ಬೋದು, ಎಲ್ಲ ನ್ಯಾಯಾಧೀಶರು ತಿಂಗಳಿಗೊಮ್ಮೆ ಭೇಟಿ ಕೊಡ್ತಾರೆ. ಹಾಗೆ ನಮ್ಮ ವರಿಷ್ಠಾಧಿಕಾರಿಗಳು ಭೇಟಿ ಕೊಡ್ತಾರೆ. ಆಗ ಅವ್ರ ಹತ್ರ ನೀವು ಹಂಚ್ಕೊಳ್ಬೋದು. ನೇರ ಪನಿಷ್ಮೆಂಟ್ ಆಗಿದೆ, 2 ವರ್ಷದಿಂದ ಕಾರಾಗೃಹದಲ್ಲಿದ್ದಾರೆ. ಅವರಿಗೆ ದಂಡದ ಮೊತ್ತವನ್ನು ಯಾರು ಮುಂದೆ ನೀಡಲಿಕ್ಕೆ ಬರ್ತಿಲ್ಲ. ಕುಟುಂಬಸ್ಥರು ಕೂಡ ತಿರಸ್ಕಾರ ಮಾಡಿದ್ದಾರೆ. ಒಬ್ಬ ಮೊಮ್ಮಗಳು ಬರ್ತಾಳೆ, ನಾನು ಕೆಲಸ ಸಿಕ್ಕಿದ ಮೇಲೆ ಅಜ್ಜ ನಿನ್ನನ್ನು ಬಿಡಿಸ್ತೀನಿ ಅಂತ ಹೇಳಿದ್ದಾಳೆ ಎನ್ನುವಾಗ ನಮಗೆ ಮನಸ್ಸು ಬೇಜಾರಾಯಿತು. ಇಮಿಡಿಯೇಟು ಎಷ್ಟು ಅವ್ರದ್ದು ದಂಡದ ಹಣ ಅಂತ ಕೇಳುವಾಗ ಅಲ್ಲೂ ಕೂಡ ಸಾಹೇಬ್ರ ಥರ ನ್ಯಾಯಾಧೀಶರು ಸಾಹೇಬರು ಬಂದಿದ್ದರು. ಅವ್ರ ಮುಂದೆ ನಾನು ಈ ಥರ ಹೇಳಿದೆ, ಹೌದು ಮೇಡಮ್, ಅದು ದಂಡದ ಹಣ ಮೊತ್ತ ಕಟ್ಟೋದಾದರೆ ಒಂದು ಕಾರ್ಯಕ್ರಮನಲ್ಲಿ ನಾಳೆ ಮಾಡುವ ಅಂದಾಗ ಕಾನೂನು ಪ್ರಾಧಿಕಾರದ ನ್ಯಾಯಾಧೀಶರು ಬಂದು ಅವರು ಕಾರ್ಯವೈಖರಿ ಮಾಡಿದ್ದೀರಿ ಅನ್ನೋದು ಈ ಥರ ಬರೆದ ಪುಸ್ತಕಗಳನ್ನು ನೀಡಿ ಹೋಗಿ ಇನ್ನೊಬ್ಬರಿಗೆ ಮಾದರಿ ಆಗ್ತದೆ ಅಂತೇಳಿ ನಾನು 2 ಮಾತನ್ನು ಹೇಳಿ ಮುಗಿಸ್ತೀನಿ. ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಬಾಳು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಒಂದು ಧ್ಯೇಯ ಏನಿದೆ ಅದು ಈಡೇರಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಏನು ಈ ಒಂದು ಸಣ್ಣದೇ ಆದರೂ ಸಹ ಆ ಒಂದು ಮನಸ್ಸಿದೆಯಲ್ಲ, ಆ ಮನಸ್ಸು ಇಂಪಾರ್ಟೆಂಟು. ಈ ಥರನೇ ಇನ್ನೂ ಹೆಚ್ಚಿನ ಸುಧಾರಣೆಗಳು ಮತ್ತು ಜ್ಞಾನದ ಕೆಲಸಗಳು ಆಗಬೇಕು ಅಂತ ನಾನು ಆಶಿಸ್ತೀನಿ. ಮತ್ತು ಇನ್ನೊಂದು ಪ್ರಮುಖ ವಿಚಾರ ಏನಂದರೆ ಗೃಹ 2025 ಅಂತ ಒಂದು ಸ್ಕೀಮ್ ಬಂದಿದೆ. ಈ ಒಂದು ಸ್ಕೀಮ್ನ ಪ್ರಮುಖ ಉದ್ದೇಶ ಏನು ಬಂದಿ ನಿವಾಸಿಗಳು ನೀವೆಲ್ಲ ಇದ್ದೀರಾ, ನಿಮಗೆ ಒಂದು ನೀವು ಇಲ್ಲಿಂದ ಬಿಡುಗಡೆ ಆಗಿ ಹೋಗೋದ್ರೊಳಗಡೆ ನಿಮ್ಮನ್ನು ಒಳ್ಳೆ ಕುಶಲಕರ್ಮಿಗಳನ್ನಾಗಿ ಮಾಡಬೇಕು. ನಿಮ್ಗೆ ಒಳ್ಳೆ ಟೈಲರಿಂಗ್ ಆಗ್ಬೋದು ಅಥವಾ ಕಾರ್ಪೆಂಟ್ರ್ ಆಗ್ಬೋದು, ಬೇಕ್ರಿ ತಿಂಡಿ ತಯಾರಿಸುವಂಥ ತರಬೇತಿಗಳು ಏನೇನಿದೆ ಸರ್ಕಾರದ ಪ್ರಧಾನಮಂತ್ರಿ ಅವರ ಕೇಂದ್ರ ಸರ್ಕಾರದ್ದು ಯೋಜನೆಗಳಿದೆ, ರಾಜ್ಯ ಸರ್ಕಾರದ ಯೋಜನೆಗಳಿದೆ. ಆ ಯೋಜನೆಗಳನ್ನೆಲ್ಲ ನಿಮಗೆ ಸಮರ್ಪಕವಾಗಿ ತಲುಪಿಸಿ ಆ ಮುಖಾಂತರ ನಿಮ್ಮನ್ನು ಕುಶಲಕರ್ಮಿಗಳ ಹಾಕ್ಕೊಂಡು ಹೊರಗಡೆ ಹೋಗುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಈಗಾಗಲೇ ನಾನು ಹೇಳಿದೆ, ಏನೋ ಅಚಾತುರ್ಯದಿಂದ ಏನಾದರೂ ಸನ್ನಿವೇಶಗಳ ಕಾರಣದಿಂದಾಗಿ ಕೋಪಕ್ಕೆ ತುತ್ತಾಗಿ ಇಲ್ಲಿಗೆ ಬಂದು ಸೇರ್ಕೊಂಡಿರ್ತೀರ. ಇನ್ನು ಮುಂದೆ ಆ ರೀತಿ ತಪ್ಪನ್ನ ಮಾಡಬಾರ್ದು ಅನ್ನೋಂಥ ಒಂದು ಮನ ಪರಿವರ್ತನೆ ನಿಮ್ಮಲ್ಲಿ ಆಗಬೇಕು. ಆ ಉದ್ದೇಶಕ್ಕೋಸ್ಕರನೇ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಮತ್ತು ನಿಮ್ಮನ್ನು ಸಕ್ರಿಯವಾಗಿ ಇದು ಸೂರ್ಯ ನ್ಯೂಸ್ ಕನ್ನಡ.